ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೈಡ್ ಬಂದು ತಿರುಪತಿಗೆ. ಸೊ 3 days ಟ್ರಿಪ್ ಇದು. ಇವತ್ತು ನಾಳೆ ನಾಡಿದ್ದು. ಆ್ಯಕ್ಚುಲಿ ಇವತ್ತು ತಿರುಪತಿ ಹೋಗೋದು, ನಾಳೆ ದರ್ಶನ ಮಾಡೋದು, ನಾಡಿದ್ದು ರಿಟರ್ನ್ ಹೋಗೋದು. ಸೊ ನಾನು ಬೆಂಗಳೂರಲ್ಲಿ ನಾನು ವ್ಲಾಗ್ ಮಾಡೋಕ್ಕೆ ಹೋಗೋಲ್ಲ, ಬಿಕಾಸ್ ಸೋಮವಾರ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ಗೊತ್ತು ನಿಮಗೆ. ಸೊ ನಿಮಗೇನು ಬರೀ ಟ್ರಾಫಿಕ್ ಏನು ತೋರಿಸೋದು ಅಂತ ಹೇಳ್ಬಿಟ್ಟು ನಾನು ಸಿಟಿ ಆದಮೇಲೆ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ, ಸ್ವಲ್ಪ ಟಿಫನ್ ಮಾಡಿಕೊಂಡು ಇಲ್ಲಿ ಬಿಡ್ತೀವಿ. ನಿಮಗೆ ನಾನು ಬೆಂಗಳೂರು ಬಿಟ್ಟ ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಪೆಟ್ರೋಲ್ ಹಾಕ್ಸ್ಬೇಕು ಇವತ್ತು, ನೋಡೋಣ. ಟ್ಯಾಂಕ್ ಫುಲ್ ಮಾಡಿಸಿದ್ರೆ ಹೇಳಿದ್ನಲ್ಲ, ಚಿಕ್ಕ CC ಗಾಡಿ ಇಲ್ಲ ಆದರೆ ಟ್ಯಾಂಕ್ ಫುಲ್ ಮಾಡಿಸಿದ್ರೆ ಹೋಗ್ಬರ್ಬೋದು, ತಿರುಪತಿ ಹೋಗ್ಬರ್ಬೋದು. ಟೋಟಲ್ ರೈಡ್ ಬಂದು 600 km ಇರುತ್ತೆ. ಓಕೆ, ಟ್ಯಾಂಕ್ ಫುಲ್ ಮಾಡಿ. ಇದು ಪವರ್ ಪೆಟ್ರೋಲ ಮಾಮೂಲಿ ಪೆಟ್ರೋಲ? ಬೇಡ ಬೇಡ ಬೇಡ, ಪವರ್ ಬೇಡ. ಇದು 9.24 ಲೀಟರ್ಸ್ ಬಂದಿದೆ. 800 ರೂಪಾಯಿ ಪೆಟ್ರೋಲು. 800 ರೂಪಾಯಿ ಪೆಟ್ರೋಲು. ವೇವ್ ಇದೆಯಾ? ಓಕೆ ಓಕೆ. ಎಲ್ಲ ಸ್ಲೈಸ್ ಪೇ ಮಹಾತ್ಮೆ. ಈಗಲ್ಲ, ನೆಕ್ಸ್ಟ್ ಮಂತ್ ಕಟ್ಟಬೇಕಾದ್ರೆ ಇರೋದು. ಹಾಂ, ಏನಕ್ಕೆ? ಏನಕ್ಕೆ? ಹೌದಾ? ಥ್ಯಾಂಕ್ ಯು ಅಕ್ಕ, ಬರೋಣ. ನಾನು ತುಂಬ ಜನ ಹೌದು ಈ ವಿಡಿಯೋ ಯೂಟ್ಯೂಬ್ ರೆವೆನ್ಯೂ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕಂತಲೇ ನೋಡ್ತಾರೆ. ಸೊ ನಾನು ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ತುಂಬ ಹೇಳೋದಂತ ಇದೆ, ಅಂದರೆ ತುಂಬ ಮಾತಾಡೋವಂಥ ಟಾಪಿಕ್ಸ್ ತುಂಬ ಇದ್ದಾವೆ. ಎಲ್ಲ ಮಾತಾಡೋಣ. ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ, ಯೂಟ್ಯೂಬ್ ರೆವೆನ್ಯೂ ಬಗ್ಗೆ. ಅಂದರೆ ಯೂಟ್ಯೂಬ್ ಹೆಂಗಿರುತ್ತೆ, ಏನು ಎತ್ತ, ಯೂಟ್ಯೂಬ್ ಎಲ್ಲ ಹೆಂಗಿರುತ್ತೆ, ಯೂಟ್ಯೂಬ್ ರೆವೆನ್ಯೂ ಹೇಗಿರುತ್ತೆ, ಅದೆಲ್ಲ ಹೆಂಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಅಂದ್ಕೊಂಡಷ್ಟು ಯೂಟ್ಯೂಬಲ್ಲಿ ಅಷ್ಟು ಸೀನ್ ಇಲ್ಲ. ಫಸ್ಟ್ ಆಫ್ ಆಲ್, ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು. ಅದು ಯಾವಾಗ? ತುಂಬ ಸಬ್ಸ್ಕ್ರೈಬರ್ಸ್, ಅಂದರೆ ಲ್ಯಾಕ್ಸಲ್ಲಿರಬೇಕು ಸಬ್ಸ್ಕ್ರೈಬರ್. ಹಂಗಿದ್ದಾಗ ಸ್ವಲ್ಪ ದುಡ್ಡು ಮಾಡ್ಬೋದು. ನೀವು ತಿಂಗಳ ಬರುತ್ತೆ ದುಡ್ಡು. ನೀವು ನಾನು ಯೂಟ್ಯೂಬ್ ಬಂದ ತಕ್ಷಣ ನನಗೆ ದುಡ್ಡು ಬಂದುಬಿಡುತ್ತೆ ಹಂಗೆ ಹಿಂಗೆ ಅಂದ್ಕೊಂಡ್ರೆ ಯೂಟ್ಯೂಬಲ್ಲಿ ದುಡ್ಡು ಅಷ್ಟು ಬೇಗ ಬರೋಲ್ಲ. ಇದಕ್ಕೆ ನನ್ನ ಮ್ಯಾಟ್ರಿಗೆ ಬರ್ತೀನಿ. ನನಗೆ ಎಷ್ಟು ಬರ್ತಾಯಿದೆ, ಏನು ಹೇಗತ್ತೆ ಅಂತ. ನನಗೆ ಇದುವರೆಗೂ ಬಂದಿರೋವಂಥ ಯೂಟ್ಯೂಬ್ ಇನ್ಕಮ್ $22 to $23 ಅಷ್ಟೇ. ಇದುವರೆಗೂ ಬಂದಿರೋದು ಟೋಟಲ್ ಅಮೌಂಟ್ ನನಗೆ ಬಂದಿರೋದು $22 or $23 ಇನ್ನು ಅಕ್ಕಪಕ್ಕ ಇರುತ್ತೆ. ನಾನು ಅದನ್ನು ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕ್ತೀನಿ ನೋಡಿ, ಸರಿನಾ? ಇದನ್ನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. $25 ಅಂದರೆ ಕಾಲು ಭಾಗ ಕೂಡ ನನಗೆ ಬಂದಿಲ್ಲ ದುಡ್ಡು. ಬರೀ $22 ಅಂದರೆ $23 ಬಂದಿರುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ $1600 ಸಮಥಿಂಗಲ್ಲೆಲ್ಲ ಇರುತ್ತೆ. ಹಿಂದೆ ಮುಂದೆ ಸ್ವಲ್ಪ ಒಂದು 20-30 ಹೆಚ್ಚಿಗೆ ಕಡಿಮೆ ಇರ್ಬೋದು. $1600. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ 1.5 ವರ್ಷ ಆಯಿತು. 1.5 ವರ್ಷದಿಂದ ನನಗೆ ಬಂದಿರೋದು ಬರೀ $1600 ಅಂದರೆ ನನಗೆ ಏನಕ್ಕೆ ನಾನಲ್ಲಿ ಏನು ಮಾಡಬೇಕು ಹೇಳಿ? ನಾನು ಅದರಲ್ಲಿ $1600 ಇಷ್ಟವರೆಗೂ ಬಂದಿರೋವಂಥದ್ದು ನನಗೆ ಪ್ರೂಫ್ ತೋರಿಸಿದ್ದೀನಿ, ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ. ಅಲ್ಲಿ ನನಗೆ ಸ್ಕ್ರೀನ್ಶಾಟ್ ಹಾಕ್ತಿರೋದು ಗೂಗಲ್ ಆ್ಯಡ್ಸೆನ್ಸ್ದು, ಓಕೆನಾ? ಗೂಗಲ್ ಆ್ಯಡ್ಸೆನ್ಸಿಗೆ ದುಡ್ಡು ಬಂದರೆ ಮಾತ್ರ ನಮ್ಮ ಅಕೌಂಟಿಗೆ ಬರೋದು ದುಡ್ಡು. ಅದಕ್ಕೆ ನಾನು ನಿಮಗೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ, ಅಂದರೆ ಮುಚ್ಚುಮರೆ ಏನು ಮಾಡೋದು ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಗೂಗಲ್ ಆ್ಯಡ್ಸೆನ್ಸಿಂದ ನನ್ನ ಅಕೌಂಟಿಂದು ಸ್ಕ್ರೀನ್ಶಾಟ್ ಹಾಕ್ತಾಯಿದ್ದೀನಿ. ಸೊ ಚೆಕ್ ಮಾಡಿ. ಅದು $22 ಇದೆ. ಅದು ಬರೀ $22-23 ಇದೆ. ನೀವೇ ಯೋಚನೆ ಮಾಡಿ, ಒಬ್ಬ ಯೂಟ್ಯೂಬರ್, ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಇಷ್ಟು ಕಡಿಮೆ ಬಂದರೆ ಯೂಟ್ಯೂಬಲ್ಲಿ ಸರ್ವೈವ್ ಆಗೋ ಚಾನ್ಸಸ್ ಇದೆಯಾ? ನನ್ನ ಪ್ರಕಾರ ನೋ ಚಾನ್ಸ್. ಬಟ್ ಏನೋ ಒಂದು ಡ್ರೈವಿಂಗ್ ಫೋರ್ಸ್ ಅಷ್ಟೇ. ಇನ್ನು ಕನ್ನಡ ಕಂಟೆಂಟ್ ತರಬೇಕು ಅಂತ. ನಾನೇನಕ್ಕೆ ಕನ್ನಡ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡಕ್ಕೆ ಬರೋವಂಥ ರೆವೆನ್ಯೂ ಭಾಳ ಕಡಿಮೆ. ಅದೇ ನಾವು ಬೇರೆ ಭಾಷೆ ಕಂಪೇರ್ ಮಾಡಿಕೊಂಡ್ರೆ, ತೆಲುಗು, ತಮಿಳ್, ಹಿಂದಿ ಈ ಥರ ಕಂಪೇರ್ ಮಾಡಿದರೆ ಕನ್ನಡಕ್ಕೆ ಎಷ್ಟು ಕಡಿಮೆ ರೆವೆನ್ಯೂ ಬರುತ್ತೆ ಅಂದರೆ, ಬೇರೆ ಭಾಷೆ ಕಂಪೇರ್ ಮಾಡಿದರೆ ನಮ್ಮ ಕನ್ನಡಗೆ ಎಷ್ಟು ರೆವೆನ್ಯೂ ಕಡಿಮೆ ಬರುತ್ತೆ ಅಂದರೆ ನೀವು ನಂಬಲ್ಲ. ಆ್ಯಕ್ಚುಲಿ ತುಂಬ ಕಡಿಮೆ ಬರುತ್ತೆ. ಎಷ್ಟು ಕಡಿಮೆ? ತುಂಬಾ ಡಿಫ್ರೆನ್ಸ್ ಇದೆ. ಏನಕ್ಕೆ ಯೂಟ್ಯೂಬ್ ಏನಕ್ಕೆ ಹಿಂಗೆ ಮಾಡುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಕಡಿಮೆ ಇದ್ದಾರೆ ಅಂತನೋ, ಅಥವಾ ಕನ್ನಡದಲ್ಲಿ ಕಂಟೆಂಟ್ ಕಡಿಮೆ ಇದೆ ಅಂತನೋ, ಅವ್ರ ಕನ್ನಡ ಕಂಟೆಂಟ್ ರೀಚ್ ಆಗೋದು ಕಡಿಮೆ ಅಂತನೋ ನನಗೆ ಗೊತ್ತಿಲ್ಲ ಅದು. ಬಟ್ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ.
ಸೊ ಯಾರ್ಯಾರು ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಾ, ಅಂದರೆ ಕನ್ನಡ ಯೂಟ್ಯೂಬರ್ಸ್ ಯಾರಿದ್ರೆ ನಿಮಗೆಲ್ಲ ಹ್ಯಾಟ್ಸ್ ಆಫ್ ಮ್ಯಾನ್. ನೀವು ನಿಮ್ಮ ಪ್ಯಾಷನ್ ಬಿಡ್ದಲ್ಲೇ ಕನ್ನಡದಲ್ಲೇ ಕಂಟೆಂಟ್ ಕೊಡ್ತಾ ಇದ್ದೀರಲ್ಲ, ಹ್ಯಾಟ್ಸ್ ಆಫ್. ಇನ್ನೊಂದು ಏನು ಗೊತ್ತಾ, ನಾನು ಮಾಡ್ತಿರೋ ಕಂಟೆಂಟು ನಾನು ತೆಲುಗಲ್ಲೋ ತಮಿಳಲ್ಲೋ ಅಥವಾ ಇಂಗ್ಲೀಷಲ್ಲೋ ಮಾಡಿದ್ರೆ ತುಂಬಾ ರೀಚ್ ಸಿಗುತ್ತೆ ನನಗೆ. ಇಷ್ಟೊತ್ತಿಗೆ ನನ್ನ ಚಾನಲ್ ಒಂದು ರೇಂಜಿಗೆ ಹೋಗಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅಂಕಲ್ ಸ್ಟ್ಯಾಂಡ್ ನನ್ನ ಒಂದು ಏಮೇನು ಅಂದರೆ ಕಂಟೆಂಟ್ ಕ್ರಿಯೇಟರ್ಸ್, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರಲ್ಲ ಅವರೆಲ್ಲರೂ ವೀಡಿಯೋಸು ಹೋಮ್ ಪೇಜ್ ಇದೆಯಲ್ಲ, ಯೂಟ್ಯೂಬ್ ಹೋಮ್ ಪೇಜಲ್ಲಿ ಫಸ್ಟ್ ರೋವಲ್ಲಿ ಬರಬೇಕು. ಅದನ್ನು ನೇಮ್ ಆ ರೀತಿ ಕೆಲಸ ಮಾಡಬೇಕು ನಾವು, ಆ ರೀತಿ ಕಂಟೆಂಟ್ ಕೊಡಬೇಕು. ಆಗಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಗಾಯ್ಸ್. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ವಿ ಕಾಂಟ್ ಡು ಎನಿಥಿಂಗ್. ನಿಮ್ಮ ಸಪೋರ್ಟ್ ಇಲ್ಲಪ್ಪ ಅಂದರೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವೇನಾದರೂ ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಮಗೆ ಫಸ್ಟ್ ಥಾಟ್ ಬರೋದೇ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಥಾಟ್ ಒಳ್ಳೆ ಕಂಟೆಂಟ್ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಕೊಡಬೇಕು ನಮ್ಮವ್ರಿಗೆ ಅನ್ನೋದು. ಇವಾಗ ನೀವು ತೊಗೊಳ್ಳಿ ಕಂಟೆಂಟ್, ಇವಾಗ ನಾವೇನಾದರೂ ಒಂದು ಕಂಟೆಂಟ್ ನೋಡಬೇಕು ಅಂದರೆ ಬೇರೆ ಭಾಷೆಯಲ್ಲೇ ಇದೆ. ತೆಲುಗು, ತಮಿಳು, ಇಂಗ್ಲೀಷು, ಹಿಂದಿ, ಬೇರೆ ಲ್ಯಾಂಗ್ವೇಜ್. ಕನ್ನಡದಲ್ಲಿ ಕಂಟೆಂಟೇ ಹುಡುಕಬೇಕು ಗುರು. ನಮಗೆ ಬೇಕಾದಂಥ ಕಂಟೆಂಟ್ ಚೆಕ್ ಮಾಡಬೇಕಂದ್ರೆ ಹುಡುಕಾಡ್ಬೇಕು, ಎಲ್ಲಿದೆ ಎಲ್ಲ ಸ್ಕ್ರಾಲ್ ಮಾಡಬೇಕು ಸುಮ್ಮನೆ. ನಾವು ಅಂಥ ಪರಿಸ್ಥಿತಿಲಿ ಇದ್ದೀವಿ ನಾವು ಇವಾಗ. ಅಂಥ ಪರಿಸ್ಥಿತಿ ಇದೆ ನಮ್ಗೆ ಇವಾಗ. ಇದನ್ನು ನಾವೇ ಚೇಂಜ್ ಮಾಡಬೇಕು. ಆ್ಯಕ್ಚುಲಿ. ಇಲ್ಲಾಂದರೆ ಇನ್ನೊಂದು 50 ವರ್ಷ ಹೋದರೆ ದೇವರಾಣೆ ಯೂಟ್ಯೂಬಲ್ಲಿ ಕನ್ನಡ ಇರೋಲ್ಲ, ಬರೆದು ಕೊಡ್ತೀನಿ. ಇನ್ನೊಂದು 50 ವರ್ಷ ಹೋದರೆ ಕಂಟೆಂಟ್ ಕ್ರಿಯೇಟರ್ಸ್ ಇಲ್ಲಪ್ಪ ಅಂದರೆ ಕನ್ನಡದಲ್ಲಿ ಯೂಟ್ಯೂಬಲ್ಲಿ ನೀವು ಕನ್ನಡ ಭಾಷೆನೇ ಸಿಗೋಲ್ಲ ಯೂಟ್ಯೂಬಲ್ಲಿ. ನೀವೇನಾದ್ರು ನೆಟ್ಫ್ಲಿಕ್ಸ್ ಯೂಸ್ ಮಾಡ್ತೀರ ಅಂತ ನಿಮಗೆ ಗೊತ್ತಿರುತ್ತೆ. ನೆಟ್ಫ್ಲಿಕ್ಸಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನೋ ಆಪ್ಷನ್ನೇ ಇಲ್ಲ, ಗೊತ್ತಾ ನಿಮಗೆ? ಚೆಕ್ ಮಾಡಿ ಒಂದು ಸತಿ. ನಿಮ್ಮ ಹತ್ರ ನೆಟ್ಫ್ಲಿಕ್ಸ್ ಇದ್ದರೆ ಅಥವಾ ಫ್ರೆಂಡ್ಸ್ ಹತ್ರ ಇದ್ದರೆ ಕೇಳಿ ಒಂದು ಸತಿ. ನೆಟ್ಫ್ಲಿಕ್ಸಲ್ಲಿ ಕನ್ನಡ ಅನ್ನೋ ಲ್ಯಾಂಗ್ವೇಜ್ ಆಪ್ಷನ್ನೇ ಇಲ್ಲ. ಲ್ಯಾಂಗ್ವೇಜ್ ಫಿಲ್ಟರ್ಸಲ್ಲಿ ಕನ್ನಡ ಅನ್ನೋ ಲ್ಯಾಂಗ್ವೇಜೇ ಇಲ್ಲ ಗುರು. ತೆಲುಗು ಇದೆ, ತಮಿಳಿದೆ, ಮರಾಠಿ ಇದೆ, ಗುಜರಾತ್ ಇದೆ, ಹಿಂದಿ ಇದೆ, ಕನ್ನಡ ಇಲ್ಲ. ಯಾಕೆ? ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಜನಗಳು. ಬೇರೆ ಎಲ್ಲ ಹೆಂಗೆ ಫಿಕ್ಸ್ ಆಗಿದೆ ಅಂದರೆ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಇಲ್ಲ, ಕಂಟೆಂಟ್ ಕೊಡಲ್ಲ, ಕನ್ನಡದವರು ಕಂಟೆಂಟ್ ಚೆನ್ನಾಗಿ ಕೊಡಲ್ಲ. ಈ ರೇಂಜಿಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ನಾವು ಇದನ್ನು ಚೇಂಜ್ ಮಾಡಲೇಬೇಕು. ಇದನ್ನು ನಾವು ಚೇಂಜ್ ಮಾಡಿಲ್ಲಪ್ಪ ಅಂದರೆ ಹೇಳ್ತೀನಲ್ಲ, ಇನ್ನೊಂದು 50 ವರ್ಷ ಹೋದರೆ ಬಾಯಿ ಪಡ್ಕೋಬೇಕು ನಾವು, ಕನ್ನಡ ಎಲ್ಲಿದೆ ಅಂತ. ಈ ಪರಿಸ್ಥಿತಿ ಪಕ್ಕ ಬಂದೇ ಬರುತ್ತೆ. ಸೊ ಯಾರ್ಯಾರು ಕನ್ನಡ ಕಂಟೆಂಟ್ ಕ್ರಿಯೇಟರ್ ಇದ್ದಾರೋ, ಯಾರ್ಯಾರು ಕನ್ನಡ ಯೂಟ್ಯೂಬರ್ಸ್ ಇದ್ದಾರೋ ಅವರಿಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನನಗಂತೂ ತುಂಬಾ ಬೇಕು ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಅಲ್ಲ. ಫಸ್ಟ್ ಆಫ್ ಆಲ್ ನೀವು ಅದನ್ನ ಏನಾದ್ರು ಮಾಡಬೇಕಂದ್ರೆ ನೀವು ಒಂದು ಮೋಟಿವೇಶನ್ ಬೇಕಲ್ಲ. ಇವಾಗ ಇಷ್ಟು ಕಡಿಮೆ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು, ಇಷ್ಟು ಕಡಿಮೆ ವ್ಯೂಸ್ ಇಟ್ಕೊಂಡು ನಾನು ಏನಾದ್ರು ಇನ್ನೂ ಒಂದು ಕಂಟೆಂಟ್ ನಾನು ಕಂಟಿನ್ಯೂಸ್ ಅಂದರೆ ಒಂದು ಕಾನ್ಸ್ಟೆಂಟಾಗಿ ನಾನು ಒಂದು ಕಂಟೆಂಟ್ ಕೊಡ್ತಾ ಇದ್ದೀನಪ್ಪ ಅಂದರೆ ನನಗೇನೋ ಒಂದು ಮೋಟಿವೇಶನ್ ಬೇಕಲ್ಲ. ಆ ಮೋಟಿವೇಶನ್ ಬೇಕು ಅಂದರೆ ನೀವು ವ್ಯೂಸ್ ಕೊಡಬೇಕು, ಶೇರ್ ಮಾಡಬೇಕು. ನನಗೆ ಇಷ್ಟ ಸಾಕು. ನಿಮ್ಮಿಂದ ನನಗೆ ಏನೂ ಬೇಕಾಗಿಲ್ಲ. ನನಗೆ ನಿಮ್ಮಿಂದ ₹1 ಬೇಕಾಗಿಲ್ಲ. ನನಗೆ ಬೇಕಾಗಿರೋದೇನು ಅಂದರೆ ನಿಮ್ಮ ಸಪೋರ್ಟ್, ನಿಮ್ಮ ಲವ್. ಶೇರ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ವಿ ಟು ಚೇಂಜ್ ಮ್ಯಾನ್. ಇದನ್ನು ನಾವು ಚೇಂಜ್ ಮಾಡಿಲ್ಲ ಅಂದರೆ ಇನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಕನ್ನಡ ಮುಂದೆ ಇನ್ನೊಂದು 50 to 100 ಇಯರ್ಸ್ಗೆ ಕನ್ನಡ ಇರಬೇಕು ಯೂಟ್ಯೂಬಲ್ಲಿ. ಅವರೆಲ್ಸ್ ಬೇರೆ OTT ಯೂಟ್ಯೂಬಲ್ಲಿ ಟ್ರೆಂಡಿಂಗಲ್ಲಿ ಸರ್ಚ್ ಮಾಡಿ. ಒಂದು ಕನ್ನಡ ವೀಡಿಯೋ ಗುರು, ಒಂದು ಕನ್ನಡ ವೀಡಿಯೋ ಇರೋಲ್ಲ. ಇದ್ದರೆ ಬರೀ ಯಾವುದೋ ಒಂದು ಹೀರೋದು ಸಾಂಗ್ ಟ್ರೆಂಡ್ ಆಗ್ತಾ ಇರುತ್ತೆ ಬಿಟ್ಟರೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ದು ಟ್ರೆಂಡ್ ಆಗ್ತಾ ಇರೋಲ್ಲ. ಅದೇ ನೀವು ಬೇರೆ ಭಾಷೆ ಚೆಕ್ ಮಾಡಿ. ಬೇರೆ ಒಬ್ಬ ಮಾಮೂಲಿ ಕಂಟೆಂಟ್ ಕ್ರಿಯೇಟರ್ ನಾವು ಟ್ರೆಂಡ್ ಆಗ್ತಾ ಇರುತ್ತೆ ವೀಡಿಯೋ ಯೂಟ್ಯೂಬಲ್ಲಿ. ಬಟ್ ಕನ್ನಡದಲ್ಲಿ ಒಂದು ವೀಡಿಯೋ ಟ್ರೆಂಡ್ ಆಗೋಲ್ಲ. ನಿಮಗೆ ಟೆಕಿಂಗ್ ಕನ್ನಡ ಚಾನಲ್ ಗೊತ್ತಲ್ಲ, ಮೋಸ್ಟ್ಲಿ ಅವರಿಗೆ 5 lakh ಇದೆ ಸಬ್ಸ್ಕ್ರೈಬರ್ಸ್. ಅವ್ರ ವೀಡಿಯೋನೇ ಟ್ರೆಂಡಿಂಗ್ ಆಗೋಲ್ಲ ಗುರು. ಅಷ್ಟು ಚೆನ್ನಾಗಿ ಕ್ವಾಲಿಟಿ ಇರುತ್ತೆ ವೀಡಿಯೋ. ಅದು ಹೋಗಲಿ, ಮೀಡಿಯಾ ಮಾಸ್ಟರ್ಸ್ ಅಂತ ಇದೆ, ಗೊತ್ತಲ್ಲ ನಿಮಗೆ? ಮೋಸ್ಟ್ಲಿ ಗೊತ್ತಿರುತ್ತೆ. ಮೀಡಿಯಾ ಮಾಸ್ಟರ್ಸ್ ಅಂತ ಒಂದು ಚಾನಲ್ ಇದೆ. ಆ ಚಾನಲ್ ವೀಡಿಯೋಸ್ ಟ್ರೆಂಡ್ ಆಗೋಲ್ಲ ಗುರು. ಏನು ಬಂದಿರೋದು ಅಂತ ಗೊತ್ತಿಲ್ಲ ನನಗೆ. ಅವರಿಗೆ 1 million ಸಬ್ಸ್ಕ್ರೈಬರ್ಸ್ ಇದೆ, 1.5 million ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರ ವೀಡಿಯೋನೇ ತುಂಬ ಟ್ರೆಂಡ್ ಆಗೋಲ್ಲ. ತುಂಬ ಅಂದರೆ ತುಂಬಾ ಬೇಕು. ವ್ಯೂ ನೋಡಿ, ಅದು ಕ್ರೇಜಿ ಇದೆ ಮಾತ್ರ. ಕ್ರೇಜಿ. ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಡ್ರಾಯಿಂಗ್ ಕ್ಲಾಸಲ್ಲಿ ಬೆಟ್ಟ ಹಾಕ್ತಿದ್ವಲ್ಲ, ಸೇಮ್ ಹಂಗೆ ಇದ್ದಾವೆ. ಯೂಟ್ಯೂಬಲ್ಲಿ ನಮಗೆ ಹೊಸ ಒಂದು ಫೀಚರ್ ಬಿಟ್ಟಿದ್ದಾರೆ, RPM ಅಂತ ಬಿಟ್ಟಿದ್ದಾರೆ. ಅಂದರೆ ರೆವೆನ್ಯೂ ಪರ್ ಮಿಲ್ಲಿ ಅಂತ. ಅದೇನು ಅಂದರೆ 1,000 ವ್ಯೂಸಿಗೆ ನಿಮಗೆ ಎಷ್ಟು ದುಡ್ಡು ಬರುತ್ತೆ ಅಂತ. ಸರಿನಾ? ಲಿಟ್ರಲಿ ಹೇಳ್ತೀನಲ್ಲ, ನೀವು ಆ ರೆವೆನ್ಯೂ ಕೇಳಿದರೆ 1,000 ವ್ಯೂಸಿಗೆ ಎಷ್ಟು ಬರುತ್ತೆ ಅಂತ ಕೇಳಿದರೆ ನೀವು ನಗ್ತೀರ. ನೀವು ಸೀರಿಯಸ್ಲಿ ನೀವು ನಗ್ತೀರ, ಏನು ಗುರು ಹಿಂಗೆ ಅಂತ.
ನಿಮಗೆ ಅದು ಮೋಟಿವೇಶನ್ ಆಗ್ಬಿಡುತ್ತೆ. ನೀವು ಯಾರನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಬೇಕು ಅಂದ್ಕೊಂಡ್ರೆ ನಿಮಗೆ ಆ ಮೋಟಿವೇಶನೇ ಇರಲ್ಲ. ಬಿಡಿ ಯಾವನ್ ಮಾಡ್ತಾನೆ ಗುರು ಅನ್ನೋ ಥರ ಆಗ್ಬಿಡುತ್ತೆ. ಇವಾಗ ನಾನು ಅದನ್ನು ಹೇಳ್ಬೋದು RPM ಅಂದರೆ ಎಷ್ಟು ಬರುತ್ತೆ 1000 ಯೂಸಿಗೆ ಅಂತ. ಬಟ್ ಅದು ಕಾನ್ಸ್ಟೆಂಟ್ಲಿ ಚೇಂಜ್ ಆಗ್ತಾ ಇರುತ್ತೆ. ನಾನು ಇವತ್ತಿಗೆ ಹೇಳ್ತಾ ಇದ್ದೀನಿ, ಅದು ನಾಳೆ ಚೇಂಜ್ ಆಗಿರ್ಬೋದು. ಅದಕ್ಕೋಸ್ಕರ ನಾನು ಪರ್ಫೆಕ್ಟ್ ಇಲ್ಲ ಅಂದರೆ ಅದು ಹೇಳೋಕ್ಕೆ ಹೋಗಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ.